ಬಾಳೆಯಿಂದ ಬಿಡ್ಸಕ್ಕೆ ಬಂತು ಪ್ಲಾಸ್ಟಿಕ್ಕಿಂದ. ಇಷ್ಟು ಒಣಗಿದೆ. ಈ ಥರ ಬಿಡಿ ಬಿಡಿಯಾಗಿ ಇಟ್ಟರೆ ಎಲ್ಲ ಅಲ್ಲಿ ಇಲ್ಲಿ ಆಗುತ್ತೆ, ಮುರಿದೋಗುತ್ತೆ ಅಂಥೇಳಿ ನಾವು ಈ ಥರ 20 ಜೋಡಿಸ್ಕೊಂಡು ಈ ಥರ ಕಟ್ತೀವಿ. ಮುಂಚೆ ಎಲ್ಲ ಹಳೆ ಕಾಲದವರೆಲ್ಲ ಬಾಳೆ ದಿಂಡಿಂದು ಬಳ್ಳಿ ಮಾಡಿಕೊಂಡು ಕಟ್ತಿದ್ರು, ದಾರ ಮಾಡಿಕೊಂಡು. ಈಗ ಕಾಟನ್ ಬಟ್ಟೆಯಿಂದ ದಾರ ಮಾಡಿಕೊಂಡು ಈ ಥರ ಕಟ್ಟೋದು. ಟೈಟಾಗಿ ಕಟ್ಟಿಟ್ರೆ ಹೆಂಗಿರುತ್ತೋ ಹಂಗೆ ಇರುತ್ತೆ, ಎಲ್ಲ ಆ ಕಡೆ ಈ ಕಡೆ ಹೋಗಲ್ಲ, ಮುರಿದೋಗೋದು ಹಂಗೆಲ್ಲ ಆಗಲ್ಲ ಅಂಥೇಳಿ ಹಿಂಗೆ ಮಾಡೋದು. ಅಂತೂ ನಮ್ಮ ಹಪ್ಪಳ ಒಣಗ್ತು. ಒನ್ ಅವರ್ 2 ಅವರ್ ಮಧ್ಯ ಬಿಸಿಲು ಬಂತು, ಅದೇ ಬಿಸಿಲಲ್ಲೇ ಒಣಗಿಸ್ಕೊಂಡಿದ್ದೀವಿ. ಈಗ ಹಪ್ಪಳ ಒಣಗಿದೆ. ಈ ಥರ ಕಟ್ಟಿ ಇನ್ನೊಂದು ಅವರ್ ಎಲ್ಲಾದರೂ ಬಿಸಿಲು ಬಂದರೆ ಅಕಸ್ಮಾತು ಇದನ್ನು ಮತ್ತೆ ಇನ್ನೊಂದು ಸಲ ಒಣಗಿಸಿಟ್ಕೋಬೇಕು. ಆವಾಗ ವರ್ಷ ಇಡೀ ಏನೂ ಆಗೋಲ್ಲ, ಹಾಳಾಗಲ್ಲ. ಯಾವಾಗ ಬೇಕೋ ಆವಾಗ ಕರ್ಕೊಂಡು ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.